ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 19, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ ಮಿಡ್ ಡೇ ಮೀಲ್ಸ್ ಲೀವ್ ಅ ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಅಂತ ಹೇಳಿ ಮಾಡಿದಂತಹ ಒಂದು ಸ್ಟಡಿಯಲ್ಲಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ಈ ಆರ್ಟಿಕಲ್ನಲ್ಲಿ 2020 COVID-19 ನಂತರ ಮಿಡ್ ಡೇ ಮೀಲ್ಸ್ ಸ್ಕೀಮ್ನ ಅಡಿಯಲ್ಲಿ ಏನು ಮಕ್ಕಳಿಗೆ ಉಚಿತ ಭೋಜನವನ್ನು ಪ್ರೊವೈಡ್ ಮಾಡಲಾಗ್ತಿತ್ತೋ ಸರ್ಕಾರಿ ಶಾಲೆಗಳಲ್ಲಿ ಅದನ್ನು ನಿಲ್ಲಿಸಬೇಕಾಯಿತು 2020 ಲಾಕ್ಡೌನ್ ನಂತರ. ಆ್ಯಂಡ್ ಅದರಿಂದಾಗಿ ಮಕ್ಕಳ ಆರೋಗ್ಯದ ಮೇಲೆ ಅಥವಾ ಮುಖ್ಯವಾಗಿ ಸ್ಟಂಟಿಂಗಿಗೆ ಸಂಬಂಧಿಸಿದಂತೆ ನಾವಿಲ್ಲಿ ಮಾತಾಡಲಿದ್ದೇವೆ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಮಾಲ್ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತಹ ವಿಷಯದಲ್ಲಿ ಅನುಕೂಲವಾಗುತ್ತದೆ. ಆ್ಯಂಡ್ ಮುಖ್ಯವಾಗಿ ಮಿಡ್ ಡೇ ಮೀಲ್ ಸ್ಕೀಮ್ನ ಬಗ್ಗೆ ಒಂದೆರಡು ಫ್ಯಾಕ್ಟ್ಸು ಹಾಗೂ ಮೇನ್ಸ್ನಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ತಿಳ್ಕೊಳ್ತಿರುವಂತಹ ವಿಷಯವನ್ನು ಕೋಟ್ ಮಾಡೋದಕ್ಕೆ ತುಂಬ ಅನುಕೂಲವಾಗುತ್ತದೆ. ಸ್ಟಂಟಿಂಗ್ ಅಂತಂದರೆ ವಯಸ್ಸಿಗೆ ತಕ್ಕ ಹಾಗೆ ಎಷ್ಟು ಹೈಟ್ ಇರಬೇಕೋ ಅದು ಇರೋದಿಲ್ಲ, ಅಂದರೆ ಕುಳ್ಳಕ್ಕಾಗುವಂತಹ ಪರಿಸ್ಥಿತಿಯನ್ನು ನಾವು ಸ್ಟಂಟಿಂಗ್ ಅಂತ ಕರಿತೀವಿ. ಈ ಒಂದು ರೋಗ ಅಥವಾ ಸ್ಟಂಟಿಂಗ್ ಅನ್ನುವಂತಹ ಸನ್ನಿವೇಶ ಮುಖ್ಯವಾಗಿ ನ್ಯೂಟ್ರಿಷನ್ ಅಂದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ಊಟ ಸಿಗದೇ ಇದ್ದಾಗ ಸ್ಟಂಟಿಂಗ್ ಆಗುವಂತಹ ಸಾಧ್ಯತೆಗಳು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣ್ತೀವಿ ಅನ್ನುವಂಥದ್ದು ಮೊದಲನೇದು. ಮಿಡ್ ಡೇ ಮೀಲ್ ಸ್ಕೀಮ್ನ ಬಗ್ಗೆಯೂ ಅರ್ಥೈಸಿಕೊಳ್ಳಬೇಕು. ಮಿಡ್ ಡೇ ಮೀಲ್ ಸ್ಕೀಮ್ 1995ರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಉಚಿತವಾದ ಊಟದ ಪ್ರಾವಧಾನವನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಲಾಗಿತ್ತು. ಹಾಗೆ ಆ ಉಚಿತ ಊಟ ಏನು ಪ್ರೊವೈಡ್ ಮಾಡಲಾಗ್ತಿದೆ ಅದರಲ್ಲಿ ಮಿನಿಮಮ್ ಎನರ್ಜಿ ರಿಕ್ವೈರ್ಮೆಂಟು 450 ಕಿಲೋ ಕ್ಯಾಲರೀಸ್ಗಳದ್ದು ಫುಲ್ಫಿಲ್ ಆಗಬೇಕು ಅನ್ನುವಂತಹ ಪ್ರಾವಧಾನವೂ ಮಾಡಲಾಗಿತ್ತು. ಆದರೆ COVID-19 ಬಂದ ನಂತರ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಸ್ಟಂಟಿಂಗ್ನ ಸಮಸ್ಯೆ ಕಾಣ್ತಾ ಇರುವಂಥದ್ದನ್ನು ಹೇಳ್ತಾ ಇರುವಂಥದ್ದು. 2005ರಿಂದ 2016ರವರೆಗೆ ಮಾಡಿದಂತಹ ಸ್ಟಡಿಯಲ್ಲಿ ಎಲ್ಲೆಲ್ಲಿ ಮಿಡ್ ಡೇ ಮೀಲ್ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಿತ್ತೋ ಅಲ್ಲೆಲ್ಲವೂ ಸ್ಟಂಟಿಂಗ್ನ ಸಂಖ್ಯೆ ಕಡಿಮೆ ಆಗುವಂತಹ ಪರಿಸ್ಥಿತಿಯನ್ನು ನೋಡಲು ಸಾಧ್ಯವಾಗಿತ್ತು. ಹಾಗೆ ಈಗ ಮತ್ತೆ ಆ ಸ್ಟಂಟಿಂಗ್ನ ಸಮಸ್ಯೆ ಹೆಚ್ಚಾಗ್ತಾ ಇರುವಂಥದ್ದನ್ನು ವಿಷಯವನ್ನು ತಿಳಿಸ್ಕೊಡೋದಕ್ಕೆ ಇಲ್ಲಿ ಹೇಳ್ತಾ ಇರುವಂತಹ ಆರ್ಟಿಕಲ್ ಇದು. ಪ್ರತಿ 3 ಮಕ್ಕಳಲ್ಲಿ ಭಾರತೀಯ ಮಕ್ಕಳಲ್ಲಿ ಒಂದು ಮಗು ಸ್ಟಂಟೆಡ್ ಆಗಿರುವಂತಹ ಸಮಸ್ಯೆ ಕಾಣ್ತಾ ಇರುವಂಥದ್ದು. ಅದಕ್ಕೆ ಮುಖ್ಯ ಕಾರಣ ಅಂಡರ್ ನ್ಯೂಟ್ರಿಷನ್, ಅಂದರೆ ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತಹ ಸಮಸ್ಯೆ ಅಂತ ನಾನು ಹೇಳಿದೆ. ಬಹಳಷ್ಟು ನ್ಯೂಟ್ರಿಷನಿಸ್ಟ್ಗಳು ತಾಯಿಯನ್ನು ಸರಿಯಾಗಿ ನ್ಯೂಟ್ರಿಷನ್ ಕೊಟ್ಟಾಗ ಅದು ಮಕ್ಕಳಿಗೂ ಅಥವಾ ಜನನವಾಗುವಂತಹ ಮಕ್ಕಳ ಮೇಲೂ ಅದರ ಪ್ರಭಾವ ಬೀಳುತ್ತದೆ. ಸೊ ಮಕ್ಕಳಿಗೂ ಸರಿಯಾದ ನ್ಯೂಟ್ರಿಷನ್ ಕೊಡೋದಲ್ಲದೆ ತಾಯಿಯಂದಿರಿಗೂ ನ್ಯೂಟ್ರಿಷನನ್ನು ಸೇರಿಸುವ ಅವಶ್ಯಕತೆ ಇದೆ ಅಂತ ಹೇಳಿ ಒಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಹಾಗೆ ಈ ಒಂದು ಮಿಡ್ ಡೇ ಮೀಲ್ ಸ್ಕೀಮ್ನಿಂದಾಗಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಹೆಚ್ಚಿನ ಲಾಭ ಸಿಕ್ಕಂತಹ ಪರಿಸ್ಥಿತಿ ಉಂಟಾಗಿತ್ತು. ಸೊ ಇವತ್ತಿಗೂ COVID-19 ಪ್ಯಾಂಡಮಿಕ್ ನಂತರದ ದಿನಗಳಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಅಥವಾ ಸಮಾಜದಲ್ಲಿ ಇರುವಂತಹ ಆ ಒಂದು ಸೆಕ್ಷನಿಗೆ ಇದು ಹೆಚ್ಚಿನ ಪ್ರಭಾವ ಬಿದ್ದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಚೈನಾ ಡಿನೈಸ್ ಪೊಲಿಟಿಕ್ಸ್ ಬಿಹೈಂಡ್ ಯುನೆಸ್ಕೋ ಮೂವ್ ಆನ್ ಬ್ಯಾರಿಯರ್ ರೀಫ್. ಈ ಒಂದು ಆರ್ಟಿಕಲ್ನಲ್ಲಿ ಯುನೆಸ್ಕೋ ಪ್ರಪಂಚದಲ್ಲೇ ಅತಿದೊಡ್ಡ ಕೋರಲ್ ರೀಫ್ ಆದಂತಹ ಗ್ರೇಟ್ ಬ್ಯಾರಿಯರ್ ರೀಫನ್ನು ಎಂಡೇಂಜರ್ಡ್ ಲಿಸ್ಟಿಗೆ ಹಾಕುವಂತಹ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಮತ್ತು ಚೈನಾದ ನಡುವೆ ಒಂದಿಷ್ಟು ಘರ್ಷಣೆ ಆಗ್ತಿರುವಂತಹ ವಿಷಯವನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತಹ ವಿಷಯಕ್ಕೆ ಅನುಕೂಲವಾಗುವಂಥದ್ದು. ಮೊದಲನೇದಾಗಿ ಯುನೆಸ್ಕೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅರ್ಥೈಸ್ಕೊಳ್ಳೋಣ. ಯುನೆಸ್ಕೋನ ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್. ಸೊ ಈ ಫುಲ್ ಫಾರ್ಮ್ ನೆನ್ಪಿಟ್ಕೋಬೇಕು, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಇದೊಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದ್ದು UN ಕೆಳಗಡೆ ಕೆಲಸ ಮಾಡುವಂಥದ್ದು. ಇದರ ಮುಖ್ಯ ಉದ್ದೇಶ ಅಥವಾ ಕೆಲಸ ಪ್ರಪಂಚದಲ್ಲಿ ಶಾಂತಿಯುತೆ, ಸೆಕ್ಯೂರಿಟಿ ಮತ್ತು ಶಿಕ್ಷಣದಲ್ಲಿ ಸೈನ್ಸ್ ಮತ್ತು ಸಂಸ್ಕೃತಕ್ಕೆ ಸಂಬಂಧಿಸಿದಂತೆ ಇಂಟರ್ನ್ಯಾಷನಲ್ ಕೋಆಪರೇಷನನ್ನು ಹೆಚ್ಚಿಸುವಂಥದ್ದು. ಸೊ ಅಂತಾರಾಷ್ಟ್ರೀಯವಾಗಿ ಎಲ್ಲ ಯಾವ್ಯಾವ ಪಾರ್ಟ್ಸ್ ಇದ್ದಾವೆ ಅಥವಾ ವಿಭಜನೆಗಳಿದ್ದಾವೆ ಅವುಗಳನ್ನೆಲ್ಲ ಒಗ್ಗೂಡಿಸಿ ಸಂಸ್ಕೃತಿ, ಸೈನ್ಸ್ ಮತ್ತು ಶಿಕ್ಷಣವನ್ನು ಕಾಪಾಡುವಂಥದ್ದು, ಪ್ರಪಂಚದಲ್ಲಿ ಶಾಂತಿಯುತ ಹಾಗೂ ಸೆಕ್ಯೂರಿಟಿಯನ್ನು ಮಾಡಿಕೊಂಡು ಹೋಗುವಂತಹ ಕೆಲಸವನ್ನು ಯುನೆಸ್ಕೋ ತನ್ನ ಕಾರ್ಯವೈಖರಿಯಲ್ಲಿ ತೋರಿಸ್ಕೊಳ್ತಾ ಇರುವಂಥದ್ದು. ಒಟ್ಟು ಯುನೆಸ್ಕೋ ಕೆಳಗಡೆ 193 ರಾಷ್ಟ್ರಗಳು ಇರುವಂತಹ ಮೆಂಬರ್ ಸ್ಟೇಟ್ಸ್ಗಳಿದ್ದಾವೆ. ಇವುಗಳ ಜೊತೆಯಲ್ಲಿ ಹೆಡ್ ಕ್ವಾರ್ಟರ್ಸ್ನ ಬಗ್ಗೆ ತಿಳ್ಕೋಬೇಕು ಅಂತಂದರೆ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಪ್ಯಾರಿಸಲ್ಲಿ ಅಂದರೆ ಫ್ರಾನ್ಸಲ್ಲಿ ಈ ಒಂದು ಯುನೆಸ್ಕೋನ ಹೆಡ್ ಕ್ವಾರ್ಟರ್ಸ್ ಇರುವಂತಹ ವಿಷಯವು ನಾವು ತಿಳ್ಕೋಬೇಕು. ಗ್ರೇಟ್ ಬ್ಯಾರಿಯರ್ ರೀಫ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಸುಮಾರು 2900 ಇಂಡಿವಿಜುವಲ್ ರೀಫ್ಗಳು ಒಂದಾಗಿಬಿಟ್ಟು 2300 ಕಿಲೋಮೀಟರ್ಗಳ ಚದರ ಅಡಿಯಲ್ಲಿ ಹರಡಿಕೊಂಡಿರುವಂತಹ ಈ ಒಂದು ರೀಫ್ ಅಥವಾ ಕೋರಲ್ ರೀಫ್
ಪ್ರಪಂಚದಲ್ಲಿ ಅತಿ ದೊಡ್ಡ ಕೋರಲ್ ರೀಫ್ ಆಗಿ ಹೆಸರನ್ನು ಪಡೆದಿರುವಂಥದ್ದು. ಸೊ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದಲ್ಲಿ ಇರುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಯುನೆಸ್ಕೋ ಗ್ರೇಟ್ ಬ್ಯಾರಿಯರ್ ರೀಫನ್ನು ಎಂಡೇಂಜರ್ಡ್ ಲಿಸ್ಟಿಗೆ ಹಾಕ್ತಾ ಇರುವಂಥದ್ದು. ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಆಗ್ತಾ ಇರುವಂತಹ ಪೊಲ್ಯೂಷನ್ ಏನು ಗ್ರೇಟ್ ಬ್ಯಾರಿಯರ್ ರೀಫ್ ಕಡೆಗೆ ಹೋಗ್ತಾ ಇದೆಯೋ ಅದರಿಂದಾಗಿ ಆಗ್ತಾ ಇದೆ. ಅದಕ್ಕೋಸ್ಕರ ಅದನ್ನು ಕಾಪಾಡೋದಕ್ಕೋಸ್ಕರ ಎಂಡೇಂಜರ್ಡ್ ಲಿಸ್ಟಿಗೆ ಹಾಕುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಆದರೆ ಆಸ್ಟ್ರೇಲಿಯಾ ಹೇಳ್ತಾ ಇರುವಂಥದ್ದು ಗ್ರೇಟ್ ಬ್ಯಾರಿಯರ್ ರೀಫಿಗೆ ಆಗ್ತಾ ಇರುವಂತಹ ಎಫೆಕ್ಟ್ ಅಥವಾ ಇಂಪ್ಯಾಕ್ಟ್ ಏನಿದೆ ಅದು ಗ್ಲೋಬಲ್ ವಾರ್ಮಿಂಗಿಂದಾಗಿ ಆಗ್ತಾ ಇರುವಂತಹ ಕಾರಣದಿಂದಾಗಿ, ಆದರೆ ಯಾವುದೇ ಪೊಲ್ಯೂಷನ್ ಆಸ್ಟ್ರೇಲಿಯಾದಲ್ಲಿ ಆಗ್ತಾ ಇರುವಂಥದ್ರಿಂದ ಅಲ್ಲ ಅನ್ನುವಂಥದ್ದು. ಆ ಒಂದು ಗ್ರೇಟ್ ಬ್ಯಾರಿಯರ್ ರೀಫನ್ನು ಎಂಡೇಂಜರ್ಡ್ ಲಿಸ್ಟಿಗೆ ಹಾಕಬೇಕು ಅಂತ ಹೇಳಿ ಚೈನಾ ತನ್ನ ಸಮ್ಮತಿಯನ್ನು ಅಥವಾ ನಿಲುವನ್ನು ಇಟ್ಟಿದೆ ಯುನೆಸ್ಕೋದಲ್ಲಿ ಅನ್ನುವಂತಹ ಕಾರಣಕ್ಕೆ ಆಸ್ಟ್ರೇಲಿಯಾ ಮತ್ತು ಚೈನಾ ಎರಡು ರಾಷ್ಟ್ರಗಳ ನಡುವೆ ಘರ್ಷಣೆ ನಡೀತಾ ಇರುವಂಥದ್ದು. ಚೈನೀಸ್ ಕಡೆಯಿಂದ ಹೇಳ್ತಾ ಇರುವಂತಹದ್ದು ಈ ಒಂದು ವಿಷಯವನ್ನು ಯುನೆಸ್ಕೋ ಕಮಿಟಿ ತೀರ್ಮಾನ ತಗೊಂಡಿರುವಂಥದ್ದು ಕೊಟ್ಟಿರುವಂತಹ ರಿಪೋರ್ಟ್ಸ್ಗಳನ್ನು ಆಧರಿಸಿ ಹೊರತು ತಾನು ಕೊಟ್ಟಿರುವಂತಹ ನಿಲುವಿನಿಂದಾಗಿ ಅಲ್ಲ. ಸೊ ಆಸ್ಟ್ರೇಲಿಯಾ ಇರುವಂತಹ ನೈಜತೆಯನ್ನು ಅರ್ಥೈಸಿಕೊಂಡು ಒಳಿತಿಗಾಗಿ ಅಥವಾ ಕಾಪಾಡೋದಕ್ಕೋಸ್ಕರ ಮುಂದೆ ನಡೆಯುವಂತಹ ಕ್ರಮಗಳಿಗೆ ಸಹಕರಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಚೈನೀಸ್ ಕಡೆಯವರು ಹೇಳ್ತಾ ಇರುವಂತಹ ವಿಷಯವನ್ನು ಇಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಸೆನ್ಸಿಟಿವ್ ಆ್ಯಂಡ್ ಪ್ರಿಸೈಸ್. ಸೆನ್ಸಿಟಿವ್ ಆ್ಯಂಡ್ ಪ್ರಿಸೈಸ್ ಅಂತ ಎರಡು ಪದಗಳನ್ನು ಏನು ನಾವು ಮಾತಾಡ್ತಾ ಇದ್ದೀವೋ ಇದು ಮುಖ್ಯವಾಗಿ ಡ್ರಾಫ್ಟ್ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ಪ್ರಿವೆನ್ಷನ್ ಕೇರ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಬಿಲ್ನ ಬಗ್ಗೆ ಮುಖ್ಯವಾಗಿ ಮಾತಾಡ್ತಿರುವಂಥದ್ದು. ಈ ಒಂದು ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ಪ್ರಿವೆನ್ಷನ್ ಕೇರ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ಗೆ ಸಂಬಂಧಿಸಿದಂತೆ ನಿನ್ನೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲೂ ನಾನು ಮಾತಾಡಿದ್ದೆ. ಅಲ್ಲೂ ಸಹ ಒಂದಿಷ್ಟು ಪ್ರಾವಧಾನಗಳು ಈ ಒಂದು ಡ್ರಾಫ್ಟ್ ಬಿಲ್ನಲ್ಲಿ ಏನೇನು ಕೊಡಲಾಗಿದ್ದಾರೆ ಹಾಗೂ ಏನೆಲ್ಲ ವಿರೋಧಗಳು ಈ ಒಂದು ಬಿಲ್ಲಿಗೆ ಸಂಬಂಧಿಸಿದಂತೆ ವ್ಯಕ್ತವಾಗ್ತಿದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನಿನ್ನೆ ನಾವು ನೋಡಿದ್ವಿ. ಆದರೆ ಇವತ್ತು ಮತ್ತೆ ಈ ಒಂದು ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಏನೆಲ್ಲ ಪ್ರಾವಧಾನಗಳನ್ನು ಬಿಲ್ನ ಅಡಿಯಲ್ಲಿ ಮಾಡಲಾಗಿದೆ ಮತ್ತು ಏನೆಲ್ಲ ವಿರೋಧಗಳು ವ್ಯಕ್ತವಾಗ್ತಿದ್ದಾವೆ ಅನ್ನುವಂಥದ್ದನ್ನು ಇನ್ನೊಂದು ಸರಿ ನೋಡೋಣ. ಮೊದಲನೇದಾಗಿ ಪ್ರಾವಧಾನಗಳ ಬಗ್ಗೆ ಮಾತಾಡಿದಾಗ ಯಾರೆಲ್ಲ ಹೆಣ್ಣು ಮಕ್ಕಳು ಮತ್ತು ಮಕ್ಕಳನ್ನು ಟ್ರಾಫಿಕಿಂಗಿಗೆ ಉಪಯೋಗಿಸ್ತಾ ಇದ್ದಾರೋ ಅವರನ್ನು ತಡೆ ಹಿಡಿಯುವಂಥದ್ದು ಅಥವಾ ಅವರನ್ನು ಕಾಪಾಡುವಂತಹ ಪ್ರಾವಧಾನವನ್ನು ಇದರ ಅಡಿಯಲ್ಲಿ ಮಾಡಲಾಗಿರುವಂಥದ್ದು. ಹಾಗೆ ಯಾರು ಟ್ರಾಫಿಕಿಂಗ್ಗೆ ಒಳಗಾಗಿರ್ತಾರೋ ವಿಕ್ಟಿಮ್ಸ್ಗಳಿರ್ತಾರೋ ಅವರನ್ನು ಕಾಪಾಡಿದ ನಂತರ ಅವರಿಗೆ ಬೇಕಾದಂತಹ ಕೇರ್, ಪ್ರೊಟೆಕ್ಷನ್ ಮತ್ತು ರಿಹ್ಯಾಬಿಲಿಟೇಷನಿಗೆ ಪ್ರಾವಧಾನಗಳನ್ನು ಈ ಒಂದು ಬಿಲ್ನ ಅಡಿಯಲ್ಲಿ ಮಾಡಲಾಗಿರುವಂಥದ್ದು. ಮತ್ತು ಯಾರೆಲ್ಲ ವಿಕ್ಟಿಮ್ಸ್ಗಳಾಗಿದ್ದಾರೋ ಅವರಿಗೆ ಬೇಕಾದಂತಹ ಲೀಗಲ್, ಎಕಾನಮಿಕ್ ಮತ್ತು ಸೋಷಲ್ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡುವಂಥದ್ದು. ಅಂದರೆ ಅವರಿಗೆ ನ್ಯಾಯಬದ್ಧವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬದುಕಲು ಬೇಕಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಕ್ರಮವನ್ನು ಈ ಒಂದು ಬಿಲ್ಲಲ್ಲಿ ಕೈಗೊಂಡಿರುವಂತಹ ಮೂರನೇ ಪಾಯಿಂಟನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. 2018 ಈ ಒಂದು ಬಿಲ್ಲನ್ನು ಜಾರಿಗೆ ತರಲಾಗಿತ್ತು. ಆದರೆ ಆ ಸಮಯದಲ್ಲಿ ಬರೀ ಲೋಕಸಭೆಯಲ್ಲಿ ಅಷ್ಟೇ ಪಾಸಾದ ನಂತರ ರಾಜ್ಯಸಭೆಯಲ್ಲಿ ಈ ಒಂದು ಬಿಲ್ ಪಾಸಾಗದೇ ಇರೋ ಕಾರಣಕ್ಕೆ ಎರಡನೇ ಸರಿ 2021 ಈ ಒಂದು ಬಿಲ್ಲನ್ನು ತರ್ತಾ ಇರುವಂಥದ್ದು. ನಾ ಹಿಂದೆ ಏನಾರ 18 ಹೇಳಿದರೆ ಅದು ತಪ್ಪು. ಡ್ರಾಫ್ಟ್ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ಪ್ರಿವೆನ್ಷನ್ ಕೇರ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಬಿಲ್ 2021 ಇದು. 2018 ಈ ಒಂದು ಬಿಲ್ಲನ್ನು ತರಲಾಗಿತ್ತು. ಬಟ್ ಈಗ 18ಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಏರಿಯಾವನ್ನು ಎಕ್ಸ್ಪ್ಯಾಂಡ್ ಮಾಡಿರುವಂಥದ್ದು. ಅಂದರೆ ಟ್ರಾಫಿಕಿಂಗ್ಗೆ ಸಂಬಂಧಿಸಿದಂತೆ ಭಾರತೀಯರ ಮೇಲೆ ಆಗುವಂತಹ ದೌರ್ಜನ್ಯ ಬರೀ ಭಾರತದಲ್ಲಿ ಆದಾಗ ಮಾತ್ರ ಶಿಕ್ಷೆಗೆ ಒಳಪಡಿಸುವಂಥದ್ದಲ್ಲ, ಭಾರತದ ಹೊರಗಡೆಯೂ ಭಾರತೀಯರ ಮೇಲೆ ಆದಂತಹ ಶಿಕ್ಷೆಗೆ ಅಥವಾ ತಪ್ಪಿಗೆ ಅವರಿಗೆ ಶಿಕ್ಷೆಯನ್ನು ಒಳಪಡಿಸಲಾಗುತ್ತದೆ ಅನ್ನುವಂತಹದ್ದು ಎಕ್ಸ್ಪ್ಯಾಂಡ್ ಮಾಡಿರುವಂತಹ ಮೊದಲನೇ ಇದು. ಹಾಗೆ ಮೂರನೇ ಹಂತ ಬಿಟ್ಟು 4ನೇ ಹಂತದಲ್ಲಿ ಎಕ್ಸ್ಪ್ಯಾಂಡೆಡ್ ಏರಿಯಾ ನೋಡಿದ್ವಿ. 5ನೇ ಪ್ರಾವಧಾನದ ಬಗ್ಗೆ ಮಾತಾಡಿದಾಗ ರಾಜ್ಯ ಮತ್ತು ರಾಷ್ಟ್ರೀಯ ಲೆವೆಲ್ನಲ್ಲಿ ಟ್ರಾಫಿಕಿಂಗ್ಗೆ ಸಂಬಂಧಿಸಿದಂತೆ ತಡೆ ಹಿಡಿಯುವ ಕಮಿಟೀಸ್ಗಳ ರಚನೆ ಮಾಡಲಾಗಿ ಈ ಒಂದು ಪ್ರಾವಿಷನ್ಸನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಕ್ರಮವನ್ನು ಕೈಗೊಂಡಿರುವಂತಹದ್ದು 5ನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತದೆ. ಈ 5 ಪಾಯಿಂಟ್ಸ್ಗಳು ಮುಖ್ಯವಾದ ಪ್ರಾವಧಾನಗಳ ಬಗ್ಗೆ ಈ ಒಂದು ಬಿಲ್ನಲ್ಲಿ ಮಾತಾಡ್ತಾ ಇರುವಂಥದ್ದು. ಏನೆಲ್ಲ ವಿರೋಧಗಳು ಬೇರೆ ಬೇರೆ ಸೆಕ್ಷನ್ಸ್, ಯಾಕಂದರೆ ಪಬ್ಲಿಕ್ ಡೊಮೈನಲ್ಲಿ ಯಾವುದೇ ಒಂದು ಬಿಲ್ ಡಿಸ್ಕಷನ್ ಆದಾಗ ಅದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿರೋಧಗಳು ಸಹ ವ್ಯಕ್ತವಾಗ್ತವೆ. ಸೊ ಏನೆಲ್ಲ ವಿರೋಧಗಳು ವ್ಯಕ್ತವಾಗ್ತಿದ್ದಾವೆ ಅಂತಂದಾಗ ಮೊದಲನೇದಾಗಿ ಈ ಒಂದು ಬಿಲ್ನಲ್ಲಿ ಟ್ರಾಫಿಕಿಂಗ್ ಅಥವಾ ಲೈಂಗಿಕವಾಗಿ ಶೋಷಣೆ ಆಗ್ತಾ ಇರುವಂಥದ್ದು ಮುಖ್ಯವಾಗಿ ಬಡತನ, ಯಾವುದೇ ಅವಕಾಶಗಳಿಲ್ಲದೆ ಇರೋ ಕಾರಣಕ್ಕೆ ಅಥವಾ ಅವರಿಗೆ ಬೆಳೆಯಲು ಬೇಕಾದಂತಹ ಸಹಕಾರ ಸರ್ಕಾರದಿಂದ ಸಿಗದೇ ಇರೋ ಕಾರಣಕ್ಕೆ ಆಗ್ತಾ ಇರುವಂಥದ್ದು ಹೆಚ್ಚಿನ ಕಾರಣವಾಗಿದೆ. ಸೊ ಆ ಒಂದು ನ್ಯೂನತೆಗಳನ್ನು ಈ ಬ್ರೋಕರ್ಸ್ ಉಪಯೋಗಿಸ್ತಾ ಇರುವಂತಹ ಕಾರಣಕ್ಕೆ
ಟ್ರಾಫಿಕಿಂಗ್ ಅಥವಾ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ತುಂಬ ಜಾಸ್ತಿ ಆಗ್ತಾ ಇರುವಂಥದ್ದು. ಅದನ್ನು ಈ ಬಿಲ್ಲು ಆ್ಯಕ್ಚುಲಿ ರೆಕಗ್ನೈಸ್ ಮಾಡಿಲ್ಲ ಅನ್ನುವಂಥದ್ದು ಮೊದಲನೇ ವಿರೋಧ ವ್ಯಕ್ತವಾಗ್ತಿದೆ. ಎರಡನೇ ಹಂತದಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಈ ಒಂದು ಟ್ರಾಫಿಕಿಂಗ್ ಕ್ರೈಮ್ಸಿಗೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನನ್ನು ನೋಡ್ಕೊಳ್ಳೋದಕ್ಕೋಸ್ಕರ ನೋಡಲ್ ಏಜೆನ್ಸಿಯಾಗಿ ಪ್ರಾವಧಾನವನ್ನು ಈ ಒಂದು ಬಿಲ್ನ ಅಡಿಯಲ್ಲಿ ಮಾಡಿರುವಂಥದ್ದು. ಆಗಲೇ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಹಳಷ್ಟು ಬೇರೆ ಕೇಸಸ್ಗಳನ್ನು ನೋಡಿಕೊಳ್ಳುತ್ತದೆ. ಅದರ ನಡುವೆ ಟ್ರಾಫಿಕಿಂಗ್ಗೆ ಸಂಬಂಧಿಸಿದಂತಹ ಕೇಸ್ಗಳನ್ನು ಬರ್ಡನ್ ಆಗಿ ಸರ್ಕಾರ ಮುಂದೆ ಮಾಡ್ತಾ ಇದೆ NIA ಮೇಲೆ ಅಂತ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮತ್ತು ಮೂರನೇ ಹಂತದಲ್ಲಿ ಭಾರತದ ಪ್ರಜಾಪ್ರಭುತ್ವದ ಸೆಟಪ್ ಅನ್ನು ನೋಡಿದಾಗ ಫೆಡರಲಿಸಮಿಗೆ ನಾವು ಸಂವಿಧಾನದಲ್ಲಿ ಕಾಣುವಂತಹ ಪಾಯಿಂಟ್ ಇದು. ಬಟ್ ಫೆಡರಲಿಸಮ್ ಅಲ್ಲಿ ರಾಜ್ಯ ಮತ್ತು ಕೇಂದ್ರ ಎರಡೂ ಸಹ ಈಕ್ವಲ್ ಆಗಿ ತನ್ನ ಕೆಲಸವನ್ನು ಮಾಡುವಂಥದ್ದು. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಒಂದು ಸೆಂಟ್ರಲ್ ಏಜೆನ್ಸಿ ಆಗಿದ್ದು ರಾಜ್ಯಗಳಿಗೆ ಅಥವಾ ರಾಜ್ಯದಲ್ಲಿ ಇರುವಂತಹ ಫೋರ್ಸ್ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಿಸಿದಂತೆ ಅಥವಾ ಕ್ರೈಮಿಗೆ ಸಂಬಂಧಿಸಿದಂತೆ ಇರುವಂತಹ ಏನು ಬಾಡಿ ಇದ್ದಾವೆ ಅಥವಾ ಫೋರ್ಸ್ ಇದ್ದಾವೆ ಅವುಗಳನ್ನು ಹಿಂದಿಕ್ಕಲಾಗ್ತಿದೆ ಅಥವಾ ಸೈಡ್ಲೈನ್ ಮಾಡಲಾಗ್ತಿದೆ ಈ ಫೆಡರಲ್ ಸೆಟಪ್ಪಲ್ಲಿ. ಸೊ ಫೆಡರಲಿಸಮನ್ನು ಈ ಒಂದು ಬಿಲ್ಲು ಆ್ಯಕ್ಚುಲಿ ವಿರೋಧವಾಗಿದೆ ಅನ್ನುವಂಥದ್ದನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ನಾಲ್ಕನೇ ಹಂತದಲ್ಲಿ ಈ ಒಂದು ಸೆಕ್ಸ್ ವರ್ಕನ್ನು ಕ್ರಿಮಿನಲೈಸ್ ಮಾಡುವಂತಹ ಪ್ರಯತ್ನಗಳು ಇಲ್ಲಿ ನಡೀತಾ ಇರುವಂಥದ್ದು. ಅಂದರೆ ಒಂದಿಷ್ಟು ಜನ ಸೆಕ್ಸ್ ವರ್ಕಿಗೆ ಒಪ್ಪಿಗೆಯಿಂದ ಅಥವಾ ತಾವೇ ಒಪ್ಪಿಕೊಂಡು ಮುಂದೆ ಹೋಗುವಂತಹ ಪ್ರಯತ್ನಗಳು ನಡೀತಿದ್ದಾವೆ. ಸೊ ಆ ಒಂದು ಸೆಕ್ಸನ್ನು ಕ್ರಿಮಿನಲೈಸ್ ಮಾಡಿದಾಗ ಯಾರೆಲ್ಲ ಈ ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿಗೆ ಅಥವಾ ಕಮರ್ಷಿಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡುವಂಥವರ ಮೇಲೆ ಹೆಚ್ಚಿನ ದಬ್ಬಾಳಿಕೆ ಬೀಳುತ್ತದೆ ಅನ್ನುವಂಥದ್ದು ಒಂದು ವರ್ಗದ ವಿರೋಧ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಹಾಗೆ ಯಾವುದೇ ಸೆಕ್ಸ್ ಅಫೆನ್ಸ್ ಆದಾಗ ಅಥವಾ ಟ್ರಾಫಿಕಿಂಗ್ ಆದಾಗ ಅದು ಮುಖ್ಯವಾಗಿ ಅಥವಾ ಮ್ಯಾಂಡೇಟರಿಯಾಗಿ ರಿಪೋರ್ಟ್ ಮಾಡಲೇಬೇಕು. ಮಾಡದೇ ಇದ್ದಿದ್ದಲ್ಲಿ ಅವರ ಮೇಲೆ ಪೆನಾಲ್ಟೀಸ್ಗಳನ್ನು ಹಾಕುವಂತಹ ಪ್ರಾವಧಾನವನ್ನು ಈ ಒಂದು ಬಿಲ್ನಲ್ಲಿ ಮಾಡಿರುವಂಥದ್ದು. ಬಹಳಷ್ಟು ವಿಕ್ಟಿಮ್ಗಳು ಸಮಾಜದಲ್ಲಿ ಗೊತ್ತಾದಾಗ ಅವರ ಮೇಲೆ ಆಗುವಂತಹ ಶೋಷಣೆಯಿಂದ ಹೆದರ್ಕೊಂಡು ಜಾಸ್ತಿ ಸರಿ ರಿಪೋರ್ಟ್ ಮಾಡಲ್ಲ. ಬಟ್ ಅದು ರಿಪೋರ್ಟ್ ಮಾಡಿಲ್ಲ ಅಂಥೇಳಿ ಅವರ ಮೇಲೆ ಪೆನಲ್ಟೀಸ್ ಹಾಕಿದಾಗ ಆಗಲೇ ಶೋಷಣೆಗೆ ಒಳಗಾದಂತಹ ವ್ಯಕ್ತಿ ಮಾನಸಿಕವಾಗಿ ದೈಹಿಕವಾಗಿ ಚೂರು ಆಗಿರ್ತಾನೆ. ಅವನ ಮೇಲೆ ಮತ್ತೆ ನೀವು ಪೆನಲ್ಟೀಸ್ ಹಾಕುವ ಪ್ರಾವಧಾನವನ್ನು ಮಾಡೋದು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಮಾರ್ಗವನ್ನು ಹುಡುಕಿ ಅವರನ್ನು ಅಥವಾ ಅವರಲ್ಲಿ ಇರುವಂತಹ ಇನ್ಫಾರ್ಮೇಷನನ್ನು ಪಡ್ಕೊಂಡು ಯಾರೆಲ್ಲ ತಪ್ಪನ್ನು ಮಾಡಿದಾರೋ ಅವರಿಗೆ ಶಿಕ್ಷೆಗೆ ಒಳಪಡಿಸುವಂತಹ ಪ್ರಾವಧಾನಕ್ಕೆ ಒಳಗಾಗಬೇಕು ಹೊರತು ಪೆನಲ್ಟೀಸಿಗೆ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಅದಕ್ಕೋಸ್ಕರ ಈ ಒಂದು ಆರ್ಟಿಕಲ್ನ ಹೆಸರು ಸೆನ್ಸಿಟಿವ್ ಅಂದರೆ ಸೂಕ್ಷ್ಮವಾಗಿ ಹಾಗೂ ಪ್ರಿಸೈಸ್ ಅಂತಂದರೆ ಯಾರನ್ನು ಇಲ್ಲಿ ಟಾರ್ಗೆಟ್ ಮಾಡುವ ಪ್ರಯತ್ನ ನಡೀತಿದೆ ಅನ್ನುವಂಥದ್ರ ಬಗ್ಗೆ ಬಿಲ್ ಸ್ವಲ್ಪ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಟೈಮ್ ಟು ಬಿಲ್ಡ್ ಎ ವ್ಯಾಲ್ಯೂಯಬಲ್ ಎಕಾನಮಿ. ಈ ಒಂದು ಆರ್ಟಿಕಲ್ನ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಜುಲೈ ತಿಂಗಳನ್ನು 1991 ಅಥವಾ 1991 ಅಂದುಕೊಳ್ಳೆ ನಮಗೆ ನೆನಪಾಗುವಂಥದ್ದು LPG ಬಗ್ಗೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಬಗ್ಗೆ. ಈ ಒಂದು ಆರ್ಥಿಕ ಬದಲಾವಣೆಯನ್ನು ನರಸಿಂಹರಾವ್ ಸರ್ಕಾರ 1991ರಲ್ಲಿ ತಂದಿತ್ತು. ಆ್ಯಂಡ್ ಇವತ್ತು 2021 ಜುಲೈ ತಿಂಗಳು 30 ವರ್ಷಗಳ ರಿಫಾರ್ಮನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಏನೆಲ್ಲ ಆರ್ಥಿಕ ಬದಲಾವಣೆಗಳು 1991ರ ನಂತರ ಆದವು ಆ್ಯಂಡ್ ಅದರಿಂದಾಗಿ ಭಾರತಕ್ಕೆ ಏನೆಲ್ಲ ಲಾಭಗಳಾದವು ಆ್ಯಂಡ್ ಏನೆಲ್ಲ ನ್ಯೂನತೆಗಳು ಇವತ್ತಿಗೂ ಉಳ್ಕೊಂಡಿದ್ದಾವೆ ಆ್ಯಂಡ್ ಭಾರತದಲ್ಲಿ ಏನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ನಾವು ಮಾತಾಡಲಿದ್ದೇವೆ. ಸೊ 1991ರಲ್ಲಿ ಬಂದಂತಹ ಆರ್ಥಿಕ ಪಾಲಿಸಿ ಅಥವಾ ಮಸೂದೆ ಹೆಚ್ಚಿನ ಬದಲಾವಣೆಯನ್ನು ಆರ್ಥಿಕ ಕ್ಷೇತ್ರದಲ್ಲಿ ತರಲು ಮುಂದಾಗಿತ್ತು. ಇದರಿಂದಾಗಿ ಸರ್ಕಾರದ ಏನು ಹತೋಟಿ ಮಾರುಕಟ್ಟೆಯ ಮೇಲೆ ಇದೆಯೋ ಅದನ್ನು ಕಡಿಮೆ ಮಾಡುವಂಥದ್ದು ಮೊದಲನೇದು. ಎರಡನೇದು ಮಾರುಕಟ್ಟೆಯನ್ನು ಓಪನ್ ಮಾಡಿ ಗ್ಲೋಬಲ್ ಇನ್ವೆಸ್ಟರ್ಸ್ ಅಥವಾ ಕ್ಯಾಪಿಟಲನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡುವಂತಹ ಪ್ರಾವಧಾನವನ್ನು ಮಾಡುವಂತಹ ಕ್ರಮವನ್ನು 1991ರಲ್ಲಿ ಎಕಾನಮಿಕ್ ಪಾಲಿಸಿ ರಿಫಾರ್ಮ್ಸ್ನ ಅಡಿಯಲ್ಲಿ ಕೈಗೊಳ್ಳಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಖ್ಯ ಕಾರಣ ಮೊದಲನೇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಏನು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಎಕಾನಮಿಯಲ್ಲಿ ನಾವು ಈ ಟರ್ಮಿನಾಲಜಿಯನ್ನು ಓದ್ತೀವಿ. ಇದನ್ನು ಪೂರ್ಣವಾಗಿ ಒಂದು ಸಪ್ರೇಟ್ ಎಕಾನಮಿಗೆ ಸಂಬಂಧಿಸಿದಂತಹ ವಿಡಿಯೋದಲ್ಲಿ ನಾನು ಹೇಳಲು ಪ್ರಯತ್ನಿಸ್ತೀನಿ. ಈಗ ಬ್ರೀಫಾಗಿ ಮಾತಾಡಬೇಕು ಅಂತಂದರೆ ಯಾವುದಾದರೂ ಒಂದು ರಾಷ್ಟ್ರ ತಾನು ಮಾಡುವಂತಹ ವ್ಯವಹಾರ ಬೇರೆ ರಾಷ್ಟ್ರಗಳೊಂದಿಗೆ ಅಂದರೆ ಎಷ್ಟು ಹಣ ಆ ಒಂದು ರಾಷ್ಟ್ರ ಪಡಿತಾ ಇದೆ ಹಾಗೂ ಎಷ್ಟು ಹಣ ಖರ್ಚು ಮಾಡ್ತಿದೆ, ಇದನ್ನು ನಾವು ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್ ಆಮದು ಮತ್ತು ರಫ್ತಿನ ವಿಷಯದಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೆಗೆಟಿವ್ ಆದಾಗ ನಾವು ಮುಖ್ಯವಾಗಿ ಆಮದು ಜಾಸ್ತಿ ಮಾಡ್ತಿದ್ದೀವಿ, ರಫ್ತು ಕಮ್ಮಿ ಮಾಡ್ತಿದ್ದೀವಿ ಅಂತ. ಅಂದರೆ ಆಮದು ಇಂಪೋರ್ಟ್ ಮಾಡುವಂತಹ ಹಣ ಅಂದರೆ ಖರ್ಚು ಮಾಡ್ತಾ ಇರುವಂತಹ ಹಣ ಪಡಿತಾ ಇರೋದಕ್ಕಿಂತ ಜಾಸ್ತಿ ಇರುವಂಥದ್ದು ನೆಗೆಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ತೋರಿಸ್ಕೊಳ್ಳುತ್ತದೆ. ಹಾಗೆ ಪಾಸಿಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದರೆ
ರಫ್ತು ಜಾಸ್ತಿ ಮಾಡ್ತಿದ್ದೀವಿ, ಆಮದು ಕಮ್ಮಿ ಮಾಡ್ತಿದ್ದೀವಿ ಅನ್ನುವಂಥದ್ದು. ಸೊ ಅದಕ್ಕೆ ಆವಾಗ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಹೆಚ್ಚಾಗುತ್ತದೆ. 1991ರಲ್ಲಿ ಬಂದಂತಹ ಎಕಾನಮಿಕ್ ರಿಫಾರ್ಮ್ಸ್ನ ಸಮಯದಲ್ಲಿ ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ತುಂಬ ನೆಗೆಟಿವ್ ಅಲ್ಲಿತ್ತು, ಅಂದರೆ ಕ್ರೈಸಿಸಲ್ಲಿತ್ತು. ಆ ಒಂದು ಸಮಯದಲ್ಲಿ ಭಾರತದಲ್ಲಿ ಇದ್ದಂತಹ ನಮ್ಮ ರಿಸರ್ವ್ಸ್ ಏನಿದ್ವು ಅವು ಮಹಾ ಅಂತಂದರೆ ಕೆಲವು 3 ವಾರಗಳಿಗೆ ನಡೆಯುವಂಥದ್ದು ಒಂದು ಪ್ರಾವಧಾನವಿತ್ತು. ಅಂದರೆ ಯೂಶಲಿ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ರಿಸರ್ವ್ಸ್ನ ಆಧರಿಸಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಸ್ಗಳನ್ನು ನಾವು ನೋಡ್ತೀವಿ. ಸೊ ನಾವು ಇಂಪೋರ್ಟ್ ಮಾಡೋದಕ್ಕೆ ಬೇಕಾದಂತಹ ಹಣ ಭಾರತದ ಹತ್ರ ಬರೀ 3 ವಾರಗಳಿಗೆ ಸಾಕುವಷ್ಟಿತ್ತು. ಆದರೆ ಇವತ್ತು 2021ರಲ್ಲಿ ನಮ್ಮ ಹತ್ರ ಅಟ್ಲೀಸ್ಟ್ ಮುಂದಿನ 12 ತಿಂಗಳವರೆಗೆ ಇಂಪೋರ್ಟ್ಸನ್ನು ಮಾಡುವಷ್ಟು ಬ್ಯಾಲೆನ್ಸ್ ಭಾರತದ್ದು ಬೆಳಲು ಕಾರಣವಾಗಿದ್ದಂಥದ್ದು 1991ರಲ್ಲಿ ಮಾಡಿದಂತಹ ರಿಫಾರ್ಮ್ಸ್ ಅಂತಲೇ ಹೇಳಬಹುದು. ಹಾಗೆ ಆ ಒಂದು ಕಾರಣದಿಂದಾಗಿ ಇವತ್ತಿಗೂ 30 ವರ್ಷಗಳಲ್ಲಿ ರಿಫಾರ್ಮ್ಸ್ ಆದ ನಂತರ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸನ್ನು ನಾವು ಯಾವುದೇ ಕಾರಣಕ್ಕೂ ಕಾಣಲು ಸಾಧ್ಯವಾಗಿಲ್ಲ. ಇನ್ನು ಎರಡನೇ ಅಡ್ವಾಂಟೇಜ್ ಅಥವಾ ಎರಡನೇ ಮುಖ್ಯವಾದ ಲಾಭ 1991ರ ಆರ್ಥಿಕ ಬದಲಾವಣೆಯ ನಂತರ ಕಂಡಂಥದ್ದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನಲ್ಲಿ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನಲ್ಲಿ ಅಂತಂದರೆ ಎಲ್ಲಿ ಇಂಟರ್ನ್ಯಾಷನಲ್ ಕಂಪನೀಸ್ಗಳು ಹೊರದೇಶದಿಂದ ಬಂದು ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೋ ಅದು. ಸೊ ನಾವು ಇಂಟರ್ನ್ಯಾಷನಲಿ ಇನ್ವೆಸ್ಟ್ಮೆಂಟ್ ಭಾರತದಲ್ಲಿ ಹೆಚ್ಚಾಗಿದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಸೊ ಈ ಇನ್ಫ್ಲೋಸ್ ಅಥವಾ ಭಾರತಕ್ಕೆ ಬರ್ತಾ ಇರುವಂತಹ ಹಣ ಏನಿದೆ ಅದು ಭಾರತ ಎಕ್ಸ್ಪೋರ್ಟ್ ಅಥವಾ ರಫ್ತು ಮಾಡುವಂತಹ ನಿಟ್ಟಿನಲ್ಲಿ ದುಡಿತಾ ಇರುವಂಥದ್ದಲ್ಲ. ಇದು ಬೇರೆ ದೇಶದವರು ಅಥವಾ ಕಂಪನಿಯವರು ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇರುವಂತಹ ಹಣ. ರಫ್ತು ಮಾಡಿದಾಗ ಬರುವಂತಹ ಹಣ ಅದು ಭಾರತದ್ದಾಗಿರುತ್ತದೆ. ಬಟ್ ಯಾವುದಾದ್ರೂ ಬೇರೆ ದೇಶದವರು ಬಂದು ಭಾರತದಲ್ಲಿ ಇನ್ವೆಸ್ಟ್ ಮಾಡಿದಾಗ ಅವ್ರು ಯಾವಾಗ ಬೇಕಾದರೂ ಭಾರತದಿಂದ ಹೋಗ್ಬಿಡ್ಬೋದು. ಸೊ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಯಾವಾಗ ಬೇಕಾದರೂ ಕಡಿಮೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ, ನಾವು ಏನಾದರೂ ರಫ್ತನ್ನು ಹೆಚ್ಚು ಮಾಡಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸನ್ನು ಹೆಚ್ಚಿಗೆ ಮಾಡಲಿಲ್ಲ ಅಂತಂದರೆ. ಸೊ ಈ ಎಲ್ಲದರಲ್ಲಿ ಅಥವಾ ಈ ಒಂದು ಪರಿಸ್ಥಿತಿಯನ್ನು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸಿಗೆ ಸಂಬಂಧಿಸಿದಂತೆ ನಾವು ನೋಡಿದಾಗ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಒಂದು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದರೆ, ಯಾವುದೇ ಒಂದು ದೇಶದ ಕಾಂಪಿಟೇಟಿವ್ನೆಸ್ ಅಥವಾ ಆಮದು ಮತ್ತು ರಫ್ತಿನ ಬಗ್ಗೆ ನಾವು ಕಾಂಪಿಟೇಟಿವ್ ಆಗಿ ಗಟ್ಟಿ ಆಗಬೇಕು ಅಂತಂದರೆ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಕಂಟ್ರೋಲ್ ಕಡಿಮೆ ಮಾಡೋದ್ರಿಂದ ಮಾತ್ರ ಆಗೋದಿಲ್ಲ. ಯಾಕಂದರೆ 1991ರ ನಂತರ ಸರ್ಕಾರದ ಹತೋಟಿ ಏನು ಮಾರುಕಟ್ಟೆಯ ಮೇಲಿತ್ತು ಅದು ಕಡಿಮೆ ಆಗಿದೆ. ಅದರಿಂದಾಗಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನಲ್ಲೂ ನಾವು ಹೆಚ್ಚಿನ ಒಂದು ಬಡ್ತಿಯನ್ನು ಕಂಡಿದ್ವೇ ಹೊರತು ಬಟ್ ಅದು ಎಕ್ಸ್ಪೋರ್ಟ್ನಿಂದ ಅಲ್ಲ. ಸೊ ಮಾಡಬೇಕಾಗಿರುವಂಥದ್ದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಸರ್ಕಾರ ಪ್ರೈವೇಟ್ ಕಂಪನಿಗಳಿಗೆ ಇನ್ಫ್ರಾಸ್ಟ್ರಕ್ಚರನ್ನು ಕೊಡುವ ಅವಶ್ಯಕತೆ ಇದೆ. ಪ್ರೈವೇಟ್ ಕಂಪನಿಯವರು ಒಳ್ಳೆ R&D ಮಾಡುವ ಅವಶ್ಯಕತೆ ಇದೆ. ಹಾಗೂ ಅದಕ್ಕೆ ಸರ್ಕಾರ ಬೆಳೆಯಲು ಅವಕಾಶವನ್ನು ಮಾಡಿಕೊಡುವಂತಹ ಮೆಷಿನರಿಯನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇದೆ. ನಾವೇನಾದರೂ ಎಕ್ಸ್ಪೋರ್ಟ್ಸನ್ನು ಭಾರತದಲ್ಲಿ ಹೆಚ್ಚಿಸಬೇಕು ಅಂತಂದರೆ. ಉದಾಹರಣೆಗೆ ಭಾರತದಲ್ಲಿ ಇರುವಂತಹ ಸಾಫ್ಟ್ವೇರ್ ಸರ್ವಿಸ್ ಏನು ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ ಅವು ಬಹುಮುಖ್ಯವಾಗಿ ಈ ಒಂದು ಇಂಗ್ರೀಡಿಯೆಂಟ್ಸನ್ನು ಪಡ್ಕೊಂಡಿದೆ, ಅಂದರೆ ಈ ಎಲ್ಲ ಅಂಶಗಳನ್ನು ಪಡ್ಕೊಂಡಿದೆ. ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಕೊಡ್ತಿದೆ, ಪ್ರೈವೇಟ್ ಕಂಪನಿಗಳು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಿದ್ದಾವೆ, ಹಾಗೂ ಆ ಒಂದು ಪ್ರಾಡಕ್ಟನ್ನು ಬೆಳೆಸೋದಕ್ಕೆ ಅಥವಾ ಪೂರ್ತಿಯಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಇಂಗ್ರೀಡಿಯೆಂಟ್ಸನ್ನು ಕೊಡ್ತಾ ಇರುವಂಥದ್ದು. ಇವು ಮೂರು ಅಲ್ಲಿ ಸೇರ್ಕೊಳ್ತಾ ಇರೋದ್ರಿಂದ ಸರ್ವಿಸ್ ಸೆಕ್ಟರಲ್ಲಿ ಭಾರತ ಹೆಚ್ಚಿನ ಲಾಭವನ್ನು ಕಾಣಲು ಸಾಧ್ಯವಾಗಿದೆ ಹೊರತು ಇವತ್ತಿನವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ನಾವು ಆ ಲಾಭವನ್ನು ಪಡೆಯಲು ಸಾಧ್ಯವಾಗಿಲ್ಲ ಅನ್ನುವಂಥದ್ದನ್ನು ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕು. ಸೊ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ 3 ಇಂಪಾರ್ಟೆಂಟ್ ಪಾಯಿಂಟ್: ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಪ್ರೈವೇಟ್ R&D ಹಾಗೂ ಫೆಸಿಲಿಟೇಟಿಂಗ್ ಗವರ್ಮೆಂಟ್ ಮಷಿನರಿ, ಇವು 3 ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ನಮ್ಮ ದೇಶದಲ್ಲಿ ರಫ್ತುಗೆ ಸಂಬಂಧಿಸಿದಂತೆ ಅದು ಗೂಡ್ಸಲ್ಲಿ ನಾವು ಹೆಚ್ಚು ಮಾಡಬೇಕು ಅಂತಂದರೆ ಅಂತ 2001ರ ನಂತರ ಆ್ಯಕ್ಚುಲಿ ಭಾರತದ ಆರ್ಥಿಕ ವ್ಯವಸ್ಥೆ ಏನಿದೆ ಅದರ ಅಂಶ ಹೆಚ್ಚಿಗೆ ಬೆಳೆಯಲು ಕಾರಣವಾಯಿತು. ಸೊ ರೇಟ್ ಆಫ್ ಗ್ರೋತ್ 2001ರ ನಂತರ ತುಂಬ ಜಾಸ್ತಿ ಆಯಿತು. ಬಟ್ 2016ರ ಡಿಮಾನಿಟೈಸೇಷನ್ ನಂತರ ಮತ್ತೆ ರೇಟ್ ಆಫ್ ಗ್ರೋತ್ ಸ್ವಲ್ಪ ಕಡಿಮೆ ಆಗಿರುವಂಥದ್ದು. ಅದು ಮತ್ತೆ 2020 ಪ್ಯಾಂಡಮಿಕ್ ಮುಂಚೆಯಿಂದನೂ ಕಡಿಮೆ ಆದಂತಹ ಸಂಗತಿ. ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಮತ್ತೆ ಲಾಕ್ಡೌನ್ಸ್ಗಳಿಂದಾಗಿ ಆರ್ಥಿಕ ಏನು ರೇಟ್ ಆಫ್ ಗ್ರೋತ್ ಏನಿತ್ತೋ ಬೆಳವಣಿಗೆ ಅದು ಇನ್ನೂ ಕಡಿಮೆ ಆಗಿರುವಂಥದ್ದು. ಸೊ ಹೇಗೆ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಳ್ಳಲಿದೆ ಆರ್ಥಿಕ ವ್ಯವಸ್ಥೆಯನ್ನು ಚೇತರಿಸಿಕೊಳ್ಳೋದಕ್ಕೆ ಅಥವಾ ಚೇತರಿಸಲು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯ. ಸೊ ಒಂದಿಷ್ಟು ವಿಷಯಗಳ ಮೇಲೆ ಸರ್ಕಾರ ಹೆಚ್ಚಿನ ಆದ್ಯತೆ ಕೊಡುವಂತಹ ಅವಶ್ಯಕತೆ ಇದೆ. ಯಾಕಂದರೆ ಬರೀ ಆರ್ಥಿಕ ಬೆಳವಣಿಗೆ ಅಂತಂದರೆ ಆಮದು ಮತ್ತು ರಫ್ತು ಅಥವಾ ಹಣ, ಬ್ಯಾಲೆನ್ಸ್ ಆಫ್ ಪೇಮೆಂಟು, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಷ್ಟೇ ಅಲ್ಲ. ಕೋವಿಡ್-19 ಸಮಯದಲ್ಲಿ ಎಷ್ಟೋ ಜನ ಬೆಡ್ ಸಿಗದೆ ಸತ್ತು ಹೋಗ್ಬಿಟ್ರು, ಆಕ್ಸಿಜನ್ ಇಲ್ಲದಂತಹ ಪರಿಸ್ಥಿತಿ ಕಂಡಿದ್ವಿ. ಹಾಗೂ ಬಹಳಷ್ಟು ಸಿಟೀಸ್ಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್, ಅರ್ಬನ್ ಗವರ್ನೆನ್ಸ್
ಮತ್ತು ಪವರ್ ಸಪ್ಲೈ, ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ತುಂಬ ಜಾಸ್ತಿನೇ ನೋಡ್ತಾ ಇದ್ದೀವಿ. ಇವುಗಳನ್ನೆಲ್ಲ ನೋಡಿದಾಗ ಭಾರತದಲ್ಲಿ ಮಾಡಬೇಕಾಗಿರುವಂತಹ ಬದಲಾವಣೆ ಬರೀ ಆರ್ಥಿಕವಾಗಿ ಆಗಬೇಕಾದಂಥದ್ದಲ್ಲ, ಎಷ್ಟೋ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇದೆ. ಬೇಕಾದಂತಹ ಸರ್ವಿಸಸ್ಗಳನ್ನು ಏನು ಪ್ರಜೆಗಳು ಬಯಸ್ತಾ ಇದ್ದಾರೋ ಅವುಗಳನ್ನು ಕೊಡುವಂತಹ ಪ್ರಾವಧಾನದ ಬಗ್ಗೆ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ. ಸೊ ಬರೀ ದೇಶವನ್ನು ಆರ್ಥಿಕವಾಗಿ ಬೆಳೆಸೋದಲ್ಲದೆ ನಾಗರಿಕರಿಗೆ ಬದುಕುವಂತಹ ಅಥವಾ ಅವರಿಗೆ ಬದುಕಲು ಬೇಕಾದಂತಹ ಎಲ್ಲ ಸಹಕಾರವನ್ನು ಸರ್ಕಾರ ಕೊಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳಲು ಬಯಸ್ತಿರುವಂತಹ ವಿಷಯನ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಎ ನ್ಯೂ ಚಾಪ್ಟರ್ ಇನ್ ನೇಪಾಲ್ಸ್ ಕ್ವೆಸ್ಟ್ ಫಾರ್ ಪೊಲಿಟಿಕಲ್ ಸ್ಟೆಬಿಲಿಟಿ. ಸೊ ನೇಪಾಳಲ್ಲಿ ಆಗ್ತಾ ಇದ್ದಂತಹ ಒಂದು ರಾಜಕೀಯ ವ್ಯವಸ್ಥೆ ಏನು ಅನ್ಸ್ಟೇಬಲ್ ಇತ್ತೋ ಅದು ಯಾವ ರೀತಿ ಮುಂಸಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಾವು ಈ ಆರ್ಟಿಕಲಲ್ಲಿ ನೋಡಲಿದ್ದೇವೆ. ಮುಖ್ಯವಾಗಿ ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂತಹ ವಿಷಯ, ಭಾರತ ನೇಪಾಳೊಂದಿಗೆ ಹೇಗೆ ಸಂಬಂಧಗಳನ್ನು ಮುನ್ಸಾಗಿಸುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ನಾವು ಇಲ್ಲಿ ಅಂತ್ಯದಲ್ಲಿ ನೋಡಲಿದ್ದೇವೆ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅದರಲ್ಲೂ ಭಾರತ ಮತ್ತು ನೇಬರ್ಹುಡ್ ಕಂಟ್ರೀಸಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಕೇಳಲು ಸಾಧ್ಯತೆಗಳು ಹೆಚ್ಚಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಮುಖ್ಯವಾಗಿದೆ. ಸೊ ನಮಗೆಲ್ಲ ಗೊತ್ತಿರುವಂಥದ್ದು, ಮೊದಲನೇದಾಗಿ ಜುಲೈ 12, 2021 ನೇಪಾಲ್ನ ಸರ್ವೋಚ್ಚ ನ್ಯಾಯಾಲಯವು ಒಂದು ತೀರ್ಪನ್ನು ಕೊಟ್ಟಿತ್ತು. ಅದರ ಅಡಿಯಲ್ಲಿ ಶೇರ್ ಬಹದ್ದೂರ್ ದ್ಯೂಬಾ ಅವರನ್ನು ಪ್ರಧಾನಮಂತ್ರಿಗಳಾಗಿ ಅಪಾಯಿಂಟ್ ಮಾಡಬೇಕು ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು ಹೇಳಿತ್ತು. ಹಾಗೆ ಜುಲೈ 18ರಂದು ಶೇರ್ ಬಹದ್ದೂರ್ ದ್ಯೂಬಾ ಅವರು ಅವರ ಮೆಜಾರಿಟಿಯನ್ನು ಅಲ್ಲಿನ ಪಾರ್ಲಿಮೆಂಟ್ನಲ್ಲಿ ಪ್ರೂವ್ ಮಾಡಿರುವಂಥದ್ದು ಆರ್ಟಿಕಲ್ 76 ಸಬ್ ಕ್ಲಾಸ್ 5ರ ಅಡಿಯಲ್ಲಿ. ಈ ಒಂದು ಮೆಜಾರಿಟಿಯನ್ನು ಮುಂಚೆಯೂ ಪ್ರೂವ್ ಮಾಡೋದಕ್ಕೆ ದ್ಯೂಬಾ ಅವರು ರೆಡಿ ಇದ್ದರು. ಬಟ್ ಅಲ್ಲಿನ ರಾಷ್ಟ್ರಪತಿಗಳಾದ ಬಿದ್ಯಾದೇವಿ ಭಂಡಾರಿ ಅವರು ಒಪ್ಪಿರಲಿಲ್ಲ. ಸೊ ಆವಾಗ ಇದ್ದಂತಹ KP ಶರ್ಮಾ ಓಲಿ ಏನು ಪ್ರಧಾನಮಂತ್ರಿಗಳಿದ್ರೋ ಅವರನ್ನೇ ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರನ್ನಾಗಿ ಮಾಡಿ ಮುಂದಿನ ಎಲೆಕ್ಷನ್ವರೆಗೂ ಸರ್ಕಾರ ಅವರ ಕೈಯಲ್ಲೇ ನಡೆಯಲಿದೆ ಅನ್ನುವಂಥದ್ದನ್ನು ಹೇಳಿತ್ತು. ಬಟ್ ಆ ಒಂದು ಸಂದರ್ಭದಲ್ಲಿಯೂ ಸಹ ಸರ್ವೋಚ್ಚ ನ್ಯಾಯಾಲಯವು ಓಲಿ ಅವರ ಮತ್ತು ಭಂಡಾರಿ ಅವರು ಅಂದರೆ ಅಲ್ಲಿನ ರಾಷ್ಟ್ರಪತಿ ಅವರು ಸೇರ್ಕೊಂಡು ನಡೆಸ್ತಾ ಇದ್ದಂತಹ ಕುತಂತ್ರವನ್ನು ತಡೆದು ಸಂವಿಧಾನದ ಅಡಿಯಲ್ಲಿ ಇರುವಂತಹ ಪ್ರಾವಧಾನಗಳಲ್ಲಿ ರಾಷ್ಟ್ರಪತಿಗಳು ಕೆಲಸ ಮಾಡಬೇಕೇ ಹೊರತು ರಾಷ್ಟ್ರಪತಿಗಳು ಸಂವಿಧಾನದನ್ನು ಅವರ ಅಡಿಯಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥದ್ದಲ್ಲ. ಸೊ ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ರಾಷ್ಟ್ರಪತಿಗಳನ್ನು ಅವರ ರೋಲ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತಿಳಿಸ್ಕೊಟ್ಟು ಸರ್ವೋಚ್ಚ ನ್ಯಾಯಾಲಯವು ಪಾರ್ಲಿಮೆಂಟನ್ನು ಏನು ಡಿಸಾಲ್ವ್ ಮಾಡಲಾಗಿತ್ತೋ KP ಶರ್ಮಾ ಓಲಿ ಅವರ ರೆಕಮೆಂಡೇಶನ್ ಮೇಲೆ ಅದನ್ನು ರೀಇನ್ಸ್ಟೇಟ್ ಮಾಡಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮುಂಚೆಯಿಂದನೂ ನೇಪಾಲ್ನಲ್ಲಿ ನಡೀತಾ ಇದ್ದಂತಹ ಪೊಲಿಟಿಕಲ್ ಕ್ರೈಸಿಸನ್ನು ಸ್ಟೇಬಿಲಿಟಿ ಕಡೆಗೆ ತರಲು ಪ್ರಯತ್ನಿಸ್ತಿರುವ ನಡೆಯುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಸರ್ಕಾರ ಏನು 2019 ಡಿಸೆಂಬರ್ ತಿಂಗಳಿಗೆ ಹೊರಹೊಮ್ಮಿತ್ತೋ ಅಥವಾ ಕ್ರೈಸಿಸ್ ಹೊರಹೊಮ್ಮಿತ್ತೋ ಅದು ಪೂರ್ಣವಾಗಲು ಜುಲೈ ತಿಂಗಳವರೆಗೆ ತಗೊಂಡಿರುವಂಥದ್ದು. 2017ರಲ್ಲಿ ನೇಪಾಳಲ್ಲಿ ನಡೆದಂತಹ ಎಲೆಕ್ಷನ್ಸ್ನಲ್ಲಿ ಅಲ್ಲಿನ ಮೇಜರ್ ಕಮ್ಯುನಿಸ್ಟ್ ಪಾರ್ಟಿಗಳಾದಂತಹ ಕಮ್ಯುನಿಸ್ಟ್ ಪಾರ್ಟಿ ಮಾವೋಯಿಸ್ಟ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಲ್ ಯುನೈಟೆಡ್ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಈ ಎರಡೂ ಪಾರ್ಟಿಗಳು ಒಂದಾಗ್ಬಿಟ್ಟು, ಅಂದರೆ ಒಂದು ಕಡೆಗೆ ಮಿಸ್ಟರ್ ಓಲಿ, ಇನ್ನೊಂದು ಕಡೆಗೆ ಪುಷ್ಪಕಮಲ್ ದಹಾಲ್ ಪ್ರಚಂಡ ಅಂತ ವರ್ಡ್ ಯೂಸ್ ಮಾಡೋಣ. ಸೊ ಪ್ರಚಂಡ ಆ್ಯಂಡ್ ಓಲಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿರ್ತಾರೆ. ಆ ಸಮ್ಮಿಶ್ರ ಸರ್ಕಾರದಲ್ಲಿ ಅವರಿಬ್ಬರು ಮಾಡಿಕೊಂಡಂತಹ ಸೆಟಪ್ 2.5 ವರ್ಷಗಳ ಕಾಲ ಒಬ್ಬರು ಪ್ರಧಾನಮಂತ್ರಿ ಆಗಿದ್ದರೆ ಉಳಿದಂತಹ 2.5 ವರ್ಷ ಇನ್ನೊಬ್ಬರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಆದರೆ ಓಲಿ ಅವರು ಮೊದಲ ಸ್ಥಾನ ಅಥವಾ ಮೊದಲಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿ ಯಾವಾಗ ಅದು ಹಸ್ತಾಂತರಿಸಬೇಕಾಗಿತ್ತೋ ಆವಾಗ ಹಿಂದೇಟು ಹಾಕಿರುವಂಥದ್ದು ಪಾರ್ಟಿ ಅಥವಾ ಸರ್ಕಾರದ ಒಳಗಡೆ ಒಂದು ಕ್ರೈಸಿಸಿಗೆ ಕಾರಣವಾಯಿತು. ಆ ಕ್ರೈಸಿಸ್ ಇವತ್ತು ಈ ಒಂದು ಬದಿಗೆ ಬಂದು ನಿಂತಿರುವಂತಹ ವಿಷಯ ಐತಿಹಾಸಿಕವಾಗಿ ತಮಗೆ ಗೊತ್ತಿರಬೇಕಾಗಿರುವಂಥದ್ದು. ಓಲಿ ಮಾಡಿದಂತಹ ಅಥವಾ ಓಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ರಾಷ್ಟ್ರಗಳ ಸಂಬಂಧಗಳ ಬಗ್ಗೆ ಮಾತಾಡಿದಾಗ ಮೊದಲನೇದಾಗಿ ಭಾರತವನ್ನು ಎದುರು ಹಾಕ್ಕೊಂಡಿದ್ದು ನೇಪಾಳದ ಮ್ಯಾಪನ್ನು ಬದಲಾಯಿಸಿಬಿಟ್ಟು, ಅಂದರೆ ಭಾರತದ ಒಂದಿಷ್ಟು ಭಾಗವು ನೇಪಾಳಿಗೆ ಸೇರಿದೆ ಅನ್ನುವಂತಹ ಮ್ಯಾಪನ್ನು ಅವರು ಬದಲೇ ಮಾಡಿರುವಂಥದ್ದು. ಎರಡನೇದು ಯುನೈಟೆಡ್ ಸ್ಟೇಟ್ಸ್ ಮಾಡಿದಂತಹ ಮಿಲೆನಿಯಂ ಚಾಲೆಂಜ್ ಕೋಆರ್ಪೊರೇಷನ್ MCC ಏನಿತ್ತೋ ಅದನ್ನು ನೇಪಾಳು ಸಮ್ಮತಿಸಿಲ್ಲ, ರ್ಯಾಟಿಫೈ ಮಾಡಲಿಲ್ಲ. ಆವಾಗ US ಇನ್ವೆಸ್ಟರ್ಸು ನೇಪಾಲ್ನ ಹಾಗೂ US ನಡುವೆ ಇರುವಂತಹ ಸಂಬಂಧಗಳ ಬಗ್ಗೆ ಒಂದಿಷ್ಟು ವಿಷಾದವನ್ನು ವ್ಯಕ್ತಪಡಿಸಿದರು. ಚೈನಾದ ಅಧಿಕಾರಿಗಳು ಸಹ ನೇಪಾಳದಲ್ಲಿ ನಡೀತಾ ಇರುವಂತಹ ಬ್ಯೂರೋಕ್ರಸಿ ಮತ್ತು ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ವಿರೋಧವನ್ನು ವ್ಯಕ್ತಪಡಿಸಿದ್ದರು. ಆ ರೀತಿಯಲ್ಲಿ ಎಲ್ಲ ರಾಷ್ಟ್ರಗಳು ನೇಪಾಳದಲ್ಲಿ ನಡೀತಿರುವಂತಹ ಗವರ್ನೆನ್ಸ್ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದರು. ಹಾಗೆ COVID-19ನ ಸಮಯದಲ್ಲಿ ನೇಪಾಳದಲ್ಲಿ ಇದ್ದಂತಹ ಹೆಲ್ತ್ ಕೇರ್ ಸಿಸ್ಟಮ್ನ ಹಿಂಜರಿಕೆ ಹಾಗೂ
ವ್ಯಥೆಯನ್ನು ನೋಡಿಬಿಟ್ಟು ಓಲಿ ಅವರ ಮೇಲೆ ಹೆಚ್ಚಿನ ಪ್ರೆಷರ್ ಬೀಳಲು ಸಾಧ್ಯವಾದ ವಿಷಯಗಳು. ಇವನ್ನೆಲ್ಲ ನೋಡಿದಾಗ ಭಾರತ ನೇಪಾಳ ಜೊತೆ ಸಂಬಂಧಗಳು ಯಾವುದೇ ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳನ್ನು ಉಪಯೋಗಿಸ್ಕೊಂಡು ಮುಂಸಾಗಿಸುವಂಥದ್ದು ಬೇಕಾಗಿಲ್ಲ. ಮಾಡಬೇಕಾಗಿರುವಂಥದ್ದು ಜನರ ನಡುವೆ ಸಂಬಂಧಗಳನ್ನು ಬೆಳೆಸುವಂಥದ್ದು, ಪೀಪಲ್ ಟು ಪೀಪಲ್ ರಿಲೇಷನ್ಶಿಪ್ ಹೆಚ್ಚಿಸಿಬಿಟ್ಟು ಅಫಿಷಿಯಲ್ಸ್ ಚಾನಲಿಂದಾಗಿ ಬೈಲಾಟ್ರಲ್ ಪ್ಲಾಟ್ಫಾರ್ಮ್ ಮತ್ತು ಡಿಪ್ಲೊಮೆಸಿನ ಉಪಯೋಗಿಸ್ಕೊಂಡ್ಬಿಟ್ಟು ಭಾರತ ಮತ್ತು ನೇಪಾಳನ ನಡುವಿನ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತಹ ಅವಕಾಶಗಳು ಜಾಸ್ತಿ ಇದ್ದಾವೆ ಅನ್ನುವಂತಹ ವಿಷಯವನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.